ವೆಲ್ಕಮ್ ಬ್ಯಾಕ್ ಟು ರೋಹಿಸ್ ಪಾಕಶಾಲಾ. ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಇದ್ದೇನೆ. ಇವತ್ತು ಚಕ್ಕೋತ ಸೊಪ್ಪನ್ನು ಬಳಸ್ಕೊಂಡು ಒಂದು ಗೊಜ್ಜನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಈ ಚಕ್ಕೋತ ಸೊಪ್ಪು ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗುತ್ತೆ. ಈ ಚಕ್ಕೋತ ಸೊಪ್ಪು ಎಲ್ಲ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳನ್ನು ಇದು ಗುಣಪಡಿಸುತ್ತೆ. ಮಲಬದ್ಧತೆ ಇರ್ಬೋದು, ಮೂಲವ್ಯಾಧಿ ಇರ್ಬೋದು, ಅಥವಾ ಹೊಟ್ಟೆ ನೋವು ಇರ್ಬೋದು, ಇದೆಲ್ಲನೂ ಇದು ಗುಣಪಡಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾದರೆ ಚಕ್ಕೋತ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಗೊಜ್ಜು ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗಾದರೆ ಚಕ್ಕೋತ ಚಟ್ನಿಗೆ ಚಕ್ಕೋತ ಸೊಪ್ಪು, 1 ಕಪ್ಪು ಹಸಿ ಕಾಯಿ ತುರಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹೆಸರು, ಅಜ್ವೈನ್ ಅಥವಾ ಓಮ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣು. ಈಗ ಒಂದು ಪಾತ್ರೆಯಲ್ಲಿ ಅಥವಾ ಬಾಣಲೆಯಲ್ಲಿ ಚಕ್ಕೋತ ಸೊಪ್ಪನ್ನು ಬೇಯಿಸ್ಕೊಂಬರೋಣ. ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಂಬರೋಣ. ಸೊಪ್ಪಾಗಿರೋದ್ರಿಂದ ಅದು ನೀರನ್ನು ಬಿಟ್ಕೊಡುತ್ತೆ. ಸೊ ಅದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ. ಒಂದು ಅರ್ಧ ಲೋಟ ನೀರು ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದಕ್ಕೆ ಹಸಿಮೆಣಸಿನಕಾಯಿನೂ ಅದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನಕಾಯಿ ಮತ್ತು ಚಕ್ಕೋತ ಸೊಪ್ಪನ್ನು ಬೇಯಿಸ್ಕೊಂಬರೋಣ. ಮುಚ್ಚಿಟ್ಟು 5 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈಗ ಬೆಂದಿದೆ ಚಕ್ಕೋತ ಸೊಪ್ಪು. ಎಷ್ಟು ಚೆನ್ನಾಗಿ ಹಸಿಮೆಣಸಿನೊಟ್ಟಿಗೆ ಬೆಂದಿದೆ. ಸೊ ಈಗ ಸ್ವಿಚ್ ಆಫ್ ಮಾಡ್ಕೊಂಬರೋಣ. ಈಗ ಸ್ವಿಚ್ ಆಫ್ ಮಾಡಿಕೊಂಡು ಚಕ್ಕೋತ ಸೊಪ್ಪನ್ನು ಪೂರ್ತಿ ರೂಮ್ ಟೆಂಪ್ರೇಚರ್ ಬರೋವರೆಗೆ ಆರಕ್ಕೆ ಬಿಡಬೇಕು ಅದನ್ನು. ಏಕೆಂದರೆ ಅದು ಹಸಿ ಕಾಯಿನ ಜೊತೆಗೆ ಹಾಕಿಬಿಟ್ರೆ ಅದು ಕಸರು ವಾಸನೆ ಬಂದುಬಿಡತ್ತೆ. ಸೊ ಈಗ ನೋಡಿ ಫ್ರೆಂಡ್ಸ್, ಒಂದು ಮಿಕ್ಸರ್ ಜಾರಲ್ಲಿ ಈ ಬೇಯಿಸಿದ ಸೊಪ್ಪನ್ನು ತಗೋತಾ ಇದ್ದೀನಿ. ಅದೇ ನೀರನ್ನು ಹಾಕ್ಕೋತಾ ಇದ್ದೀನಿ. ಬೇಯಿಸಿದ ನೀರೇ ಉಳಿದಿರುತ್ತಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದರಲ್ಲೇ ಗ್ರೈಂಡ್ ಮಾಡ್ಕೊಂಬರ್ಬೋದು. ಮತ್ತು ಎಕ್ಸ್ಟ್ರಾ ನೀರೇನು ಬೇಕಾಗೋದಿಲ್ಲ ಇದಕ್ಕೆ. ಹಾಗೆ ಇದರ ಜೊತೆಗೆ ಹಸಿ ಕಾಯಿ ತುರಿ 1 ಕಪ್ ಏನು ಇಟ್ಕೊಂಡಿದ್ದೀನೋ ಅದನ್ನು ಹಾಕ್ಕೋತಾ ಇದ್ದೀನಿ ಮಿಕ್ಸರ್ ಜಾರಿಗೆ. ಅದನ್ನು ಹಸಿ ಕಾಯಿ ತುರಿನೂ ಹಾಕ್ಕೋತಾ ಇದ್ದೀನಿ. ಹಾಗೆ ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಟ್ಟಿಗೆ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಚಕ್ಕೋತ ಸೊಪ್ಪು ಉಪ್ಪು ಮತ್ತು ಹುಣಸೆಹಣ್ಣು ಜೊತೆಗೆ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಗ್ರೀನಾಗಿ ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ಬೇಕಾದರೆ ಕೊಟ್ಕೋಬೋದು, ಆದರೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗ ತೆಂಗಿನ ಎಣ್ಣೆ 1-2 ಸ್ಪೂನ್ ತೊಗೊಂಡಿದ್ದೀನಿ. ಅದಕ್ಕೆ ಓಮ ಹಾಕ್ಕೋಬೇಕು, ಓಮ ಕಾಳು, ಮತ್ತು ಬೆಳ್ಳುಳ್ಳಿ ಹೆಸರು ಹಾಕ್ಕೋಬೇಕು. ನಾನು ಇಲ್ಲಿ ಬರೀ ಒಂದು 5 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ. ನೀವು ಒಂದು 8ರಿಂದ 10 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ತುಂಬ ಫ್ಲೇವರ್ ಕೊಡುತ್ತೆ ಚಟ್ನಿಗೆ. ಇದು ಬೆಳ್ಳುಳ್ಳಿ ಮತ್ತು ಓಮದ ಘಮನೇ ಬೇರೆ ಇರುತ್ತೆ. ಈಗ ಈ ಚಟ್ನಿಗೆ ಈ ಒಗ್ಗರಣೆನ ಹಾಕಿ ಇಮಿಡಿಯೇಟ್ ಮುಚ್ಚಿಡಬೇಕು. ಯಾಕಂದರೆ ಆ ಒಗ್ಗರಣೆ ಚಟ್ನಿ ಜೊತೆಗೆ ಫುಲ್ಲು ಸೇರಿಕೊಂಡು ಅದರ ಫ್ಲೇವರು ಕೊಡುತ್ತೆ. ಸೊ ಈಗ ಒಗ್ಗರಣೆನ ಚಟ್ನಿಗೆ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆ ಹಾಕಿದ ಕೂಡಲೇ ಇದನ್ನು ಮುಚ್ಚಿಡಬೇಕು. ಮುಚ್ಚಿಟ್ರೆ ಅದರ ಇದು ಎಲ್ಲ ಫ್ಲೇವರೆಲ್ಲ ಚಟ್ನಿ ಜೊತೆಗೆ ಸೇರಿಕೊಂಡು ಚೆನ್ನಾಗಿರುತ್ತೆ. ಈಗ ಆಹಾ, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಚಟ್ನಿ. ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಳಿ. ಬೆಂಗಳೂರಲ್ಲಂತೂ ಮಳೆ ಬರ್ತಾ ಇದೆ. ಈ ಬಿಸಿ ಬಿಸಿ ಅನ್ನದ ಜೊತೆಗೆ ಚಟ್ನಿ ಹೇಗಾಗಿದೆ ಅಂತ ನನಗೆ ಟ್ರೈ ಮಾಡಿ ಹೇಳಿ. ಈ ರೆಸಿಪಿ ಬಗ್ಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಎಲ್ಲ ಫ್ರೆಂಡ್ಸ್, ಚಕ್ಕೋತ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಗೊಜ್ಜನ್ನು ಮಾಡೋದು ಅಂತ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ.
ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.